ನೋಡಿ ಫ್ರೆಂಡ್ಸ್, ಒಳ್ಳೆ ಕಲಾಕೃತಿ ಸಕ್ಕತ್ತಾಗಿದೆ. ಮತ್ತು ಬೇಲೂರಿಗೆ ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ನೋಡಿಬಿಟ್ರೆ ಭಾರಿ ಖುಷಿ ಆಗುತ್ತೆ. ಅದರಲ್ಲೂ ದೇವ್ರ ಮುಂದೆ ಇದೆಯಲ್ಲ, ಅದು ಎತ್ತಾಕಾಗಲಿಂದ ಇದು ಆಪೋಸಿಟ್ ಮೇಲೆ ಅದನ್ನೊಂದ್ಸತಿ ನೋಡಿ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಒಂದೊಂದು ಕೆತ್ತನೆ ಆಗಲಿ 1000 ವರ್ಷದ ಇತಿಹಾಸ ಐತೆ. ಎಲ್ಲ ಕೆತ್ತನೆ ನೋಡಿ ಸಖತ್ತಾಗಿ ಇದು ಮಾಡಿದ್ದಾರೆ. ನೋಡೋಕ್ಕೊಂಥರ ಖುಷಿಯಾಗುತ್ತೆ. ಎಂಥ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದು ನಮಗೆ ಹೇಳೋಕ್ಕೆ ತಿಳಿದಿಲ್ಲ, ಅಷ್ಟು ಸಖತ್ತಾಗಿದೆ. ನೋಡಿ ನಾವೇ ತೋರಿಸ್ತಿದ್ದೀವಿ. ಯಾವ ಥರ ಮಾಡಿದ್ದಾರೆ ಅಂದರೆ 1000 ವರ್ಷದ ಇತಿಹಾಸ ಇರ್ಬೋದು. ಒಂದು ಕಂಬ ಇದೆಯಲ್ಲ ಫ್ರೆಂಡ್ಸ್, ಅದರಲ್ಲಿ ಒಂದು ಪೇಪರ್ ಹಾಕಿ ಮತ್ತು ಅಡಿ ತೆಗಿಬೋದು. ಇದು ಅಷ್ಟೇ ಚೆನ್ನಾಗಿದೆ. ಒಂದು ಸತಿ ವಿಸಿಟ್ ಮಾಡಿ ಬೇಲೂರಿಗೆ, ಒಂದು ಸತಿ ನೋಡಿ, ಫುಲ್ಲು ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಬೇಲೂರು ಇತಿಹಾಸದ ಬಗ್ಗೆ. ಫ್ರೆಂಡ್ಸ್, ಇದರಲ್ಲಿ ₹1 ಕಾಯಿನ್ ಇಟ್ಟು ಒಂದು ಸತಿ ನೋಡಿ, ಬೆರಳು 2 ಇಟ್ಟು ಹೆಚ್ಚಾದರೆ ಏನು ಬೇಕಾದ್ರೂ ನೆರವೇರುತ್ತಂತೆ. ನೀವೊಂದು ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್, ಆದರೂ ಸಕ್ಕತ್ತಾಗುತ್ತೆ. ಒಂದು ಸತಿ ವಿಸಿಟ್ ಮಾಡಿ ನೋಡಿ, ಆಮೇಲೆ ಹೇಳಿ, ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಫ್ರೆಂಡ್ಸ್, ಆಯಿತಾ? ಆ ಗೋಪುರ, ಆ ಗರುಡ ನಮಸ್ತೆ ಮಾಡ್ತಿರೋದು ಮತ್ತು ಆ ಗೋಪುರ ಅವೆಲ್ಲ ಹೇಳೋಕ್ಕಿಂತ ಒಂದು ಸತಿ ಇದರಲ್ಲಿ ಆನೆ ಆಗಲಿ ಮೀನಾಗಲಿ ಎಲ್ಲವೂ ಇದ್ದಾವೆ ಫ್ರೆಂಡ್ಸ್. ಒಂದು ಸತಿ ನೋಡಿ. ಇದರಲ್ಲಿ ಕಲಾಕೃತಿಗಳು ತುಂಬ ಇದ್ದಾವೆ. ಒಂದು ಸತಿ ಅಬ್ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್, ಆಯಿತಾ? ಎಲ್ಲ ಸಕ್ಕತ್ತಾಗಿದೆ. ಬೇಲೂರು ಒಂದು ಸತಿ ವಿಸಿಟ್ ಮಾಡಿ, ನೀವು ನೋಡಿ ತುಂಬ ಅಂದರೆ ಭಾರಿ ಖುಷಿಯಾಗುತ್ತೆ. ಆಮೇಲೆ ಒಂದು ಸತಿ ಆ ಕಲಾಕೃತಿ ಬಗ್ಗೆ ನೀವೇ ಒಂದು ಸತಿ ಬಂದು ನೋಡಿಬಿಟ್ರೆ ಸಕ್ಕತ್ತಾಗುತ್ತೆ. ಅಲ್ಟಿಮೇಟ್ ಆಗಿದೆ. ಆದರೂ ಅಷ್ಟೊಂದು ಕಲಾಕೃತಿ ಎಷ್ಟು ಅದಕ್ಕಿಂತಲೇ ಅದು 1000 ವರ್ಷದ ಇತಿಹಾಸ ಐತೆ. ಒಂದು ಸತಿ ಬಂದು ನೋಡಿ, ಎಲ್ಲರೂ ಅಷ್ಟೇ ಫ್ಯಾಮಿಲಿ ಸಮೇತ ಬಂದು ನೋಡಿ.